ಹೋಗ್ತಾ ಇರೋ ದಾರಿ ನೋಡಿದ್ರೆ ನಮ್ಮ ಮನೆ ರೇಷನ್ ಕಾರ್ಡಲ್ಲಿ ಆರ್ತಿ ಹೆಸರು ಬದಲಾಗಿ ಅರ್ಪಿತನ ಹೆಸರು ಸೇರಿಸೋ ಪ್ರಯತ್ನ ನಡೀತಿರೋ ಹಾಗಿದೆ. ನನ್ನ ಉದ್ದೇಶನೂ ಅದೇ ಕಣೆ. ಏನಕ್ಕ ನೀವು ಏನೇನೋ ಹೇಳಿ ಜೋಕ್ ಮಾಡ್ತಾ ಇದ್ದೀರಲ್ಲ. ಅರ್ಪಿತಾಗೀಗ ತನ್ನೂರು ಅಂತ ಯಾರು ಇಲ್ವಲ್ಲ, ಅದನ್ನೋಳು ಮನಸ್ಸಿಗೆ ಹಚ್ಕೊಂಡು ತುಂಬ ಕೊರಗ್ತಾ ಇದ್ದಾಳೆ. ಅವಳು ಕುಗ್ಗದೇ ಇರಲಿ ಅಂತ ನಾನು ಅವಳಿಗೆ ಸಮಾಧಾನ ಹೇಳ್ತಾ ಇದ್ದೀನಿ. ಅದನ್ನು ನೀವು ಏನೇನೋ ಅಂದ್ಕೊಂಡು ಸುಮ್ಮನೆ ಏನೇನೋ ಮಾತಾಡ್ತಿದ್ದೀರಪ್ಪ. ಗಮನಿಸ್ತಾ ಇದ್ದೀನಿ. ಇತ್ತೀಚೆಗೆ ನಿಮ್ಮಿಬ್ಬರ ಆತ್ಮೀಯತೆ ತುಂಬ ಜಾಸ್ತಿ ಆಗ್ತಾ ಇದೆ. ಅರ್ಪಿತಾನೂ ಅಷ್ಟೇ, ನಿನ್ನ ಹತ್ರ ತುಂಬ ಸಲಿಗೆಯಿಂದ ಇರ್ತಾಳೆ. ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಕೊಳ್ತಾಳೆ. ನಮ್ಮ ಹತ್ರ ಏನು ಹೇಳ್ಕೊಳ್ಳೋದೇ ಇಲ್ವಲ್ಲ. ಹಾಗೇನು ಇಲ್ಲ ಅಕ್ಕ. ಅರ್ಪಿತಂಗೆ ಮದುವೆ ಆಗಿದೆ ಅಂತಲೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನೀನು ಅವಳಿಗೆ ಮದುವೆ ಆಗಿದೆ, ಅವಳು ಎರಡನೇ ಹೆಂಡತಿ ಅಂತೆಲ್ಲ ಡೀಟೇಲಾಗಿ ತಿಳ್ಕೊಂಡಿದೆಯಲ್ಲ, ಅದು ಹೇಗೆ ರಾಕಿ? ಏನು ಇಲ್ಲ ಅಕ್ಕ, ಅರ್ಪಿತಾ ನನ್ನ ಜೊತೆ ಕ್ಲೋಸ್ ಆದ್ಲು, ಅದಕ್ಕೆ ಅವಳು ಎಲ್ಲ ಶೇರ್ ಮಾಡ್ಕೊಂಡ್ಲು ಅಷ್ಟೇ. ಅದೇ ನನಗೂ ಆಶ್ಚರ್ಯ. ಈ ಅರ್ಪಿತಾ ನಿನಗೆ ಹೇಗೆ ಇಷ್ಟೊಂದು ಕ್ಲೋಸ್ ಆಗಿಬಿಟ್ಲು ಅಂತ. ಇವಳು ಅದು ಯಾರನ್ನ ಕರ್ಕೊಂಡು ಬಂದು ಗಂಡ ಅಂತ ನಮಗೆಲ್ಲ ಮೋಸ ಮಾಡ್ತಿದ್ದಾಳೆ ಅಂತ ಸೂರ್ಯ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ರೆಡಿಯಾಗಿದ್ದ. ಅದೇ ಸಮಯಕ್ಕೆ ನೀನು ಬಂದು ಇವಳನ್ನ ಬಚಾವ್ ಮಾಡಿಬಿಟ್ಟೆ. ಇಲ್ಲ ಅಂತಿದ್ರೆ ಖಂಡಿತವಾಗ್ಲೂ ಇವಳು ನಮ್ಮ ಮನೇಲಿ ಇರ್ತಾನೆ ಇರಲಿಲ್ಲ. ಸರಿಯಾದ ಸಮಯಕ್ಕೆ ನೀನು ಬಂದು ಇವಳು ಅವನ್ನ ಎರಡನೇ ಹೆಂಡತಿ ಅಂಥೇಳಿ ಇವಳನ್ನ ಬಚಾವ್ ಮಾಡಿಬಿಟ್ಟೆ. ಇವಳು ನೀವು ನನ್ನ ಪಾಲಿನ ದೇವರು ಅಂತ ನಿನ್ನ ಹೊಗಳ್ತಾ ಇದ್ದಾಳೆ. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮಿಬ್ಬರ ಮಧ್ಯೆ ಕಣ್ಣಿಗೆ ಕಾಣ್ತಾ ಇರೋದಕ್ಕಿಂತ ಬೇರೆ ಯಾವುದೋ ಸಂಬಂಧ ಇದೆ ಅಂತ ಅನ್ಸಲ್ವಾ ರಾಖಿ? ಇದೇನಕ್ಕ ಹೀಗೆ ಕೇಳ್ತಾ ಇದ್ದೀರಾ? ನಾನು ಅವಳ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತೀನಲ್ವಾ, ಅದಕ್ಕೆ ಅವಳು ಎಲ್ಲ ಶೇರ್ ಮಾಡ್ಕೋತಾಳೆ ಅಷ್ಟೇ, ಇನ್ನೇನು ಇಲ್ಲ. ಹೌದಾ? ನಿನಗೆ ನೆನಪಿನ ಶಕ್ತಿ ತುಂಬ ಕಡಿಮೆ ಅನ್ಸತ್ತೆ ರಾಖಿ. ಸ್ವಲ್ಪ ದಿನಕ್ಕೆ ಮುಂಚಿನ ತನಕ ನಿನ್ನ ಅವಳ ಸಂಬಂಧ ಹೇಗಿತ್ತು ಅಂತ ಸ್ವಲ್ಪ ನೆನಪು ಮಾಡ್ಕೊ. ನಿನಗೆ ಅರ್ಪಿತನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಅರ್ಪಿತಾ ಅಂದರೆ ಉರಿದು ಬೀಳ್ತಿದ್ದೆ ನೀನು. ಒಂದ್ಸಲ ನೀನು ಕೇಳಿದ ತಕ್ಷಣ ಕಾಫಿ ಕೊಡಲಿಲ್ಲ ಅಂತ ಅವಳು ಕೆನ್ನೆಗೂ ಬಾರಿಸಿದ್ದೆ. ನೆನಪು ಬಂತಾ? ಹೀಗಿದ್ದವಳು ಅದು ಹೇಗೆ ಇದ್ದಕ್ಕಿದ್ದಾಗೆ ಅಕ್ಕರೆ ಅಷ್ಟೊಂದು ಉಕ್ಕಿ ಬರ್ತಿದೆ ನಿಂಗೆ ಅವಳ ಮೇಲೆ? ಅದು ನಾನು ಅವಳ ಜೊತೆ ನಡ್ಕೊಂಡಿದ್ದ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅದಕ್ಕೆ ಎಲ್ಲ ತಿದ್ಕೊಂಡ್ಬಿಟ್ಟೆ. ಅಷ್ಟೇನಾ? ಅಷ್ಟೇ. ಆದರೆ ನನಗೆ ಯಾಕೋ ಅರ್ಪಿತಾ ಸೂರ್ಯ ತಬ್ಕೊಂಡಿದ್ದ ಸೀನ್ ಆದಮೇಲೆ ನೀವಿಬ್ರು ತುಂಬ ಹತ್ರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೋಡು ರಾಖಿ, ನಿನಗೆ ಸೂರ್ಯನ ಮೇಲೆ ಸಿಟ್ಟಿದೆ ಅಂತ ಈ ಅರ್ಪಿತನ್ನ ನೀನು ಅವನ ಮೇಲೆ ಅಸ್ತ್ರವಾಗಿ ಬಳಸ್ತಾ ಇದೆಯಾ ಅಂತ ನನಗೆ ಡೌಟ್ ಇದೆ ಕಣೆ. ಅದು ಅಕ್ಕ, ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಭಾಸ್ಕರ್ಗೆ ಫೋನ್ ಮಾಡೋದೇ ಮರ್ತ್ಬಿಟ್ಟೆ. ಬಂದೆ ಒಂದು ನಿಮಿಷ. ದೇವ್ರೆ, ನನ್ನ ಸಂಸಾರ ಹಾಳಾಗೋಯ್ತು, ಇನ್ಯಾವತ್ತೂ ಸರಿ ಹೋಗಲ್ಲ. ನಮ್ಮ ಮುಖದಲ್ಲಿ ನಗು ಬರೋದೇ ಇಲ್ಲ ಅಂತ ಅಂದ್ಕೊಂಡಾಗೆಲ್ಲ ಏನೋ ಒಂದು ಪವಾಡ ಮಾಡಿ ಎಲ್ಲ ಸರಿ ಮಾಡಿದ್ಯಾ. ಈಗಲೂ ಅಷ್ಟೆ, ಸೂರ್ಯ ಆರ್ತಿ ಜೀವನ ಯಾವತ್ತೂ ಸರಿ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಅದು ಹೇಗೋ ಸರಿ ಮಾಡಿಬಿಟ್ಟೆ. ಇವತ್ತು ಆರ್ತಿ ಆದಿತ್ಯ ಇಬ್ಬರು ಸೂರ್ಯನ ಮನೆಗೆ ಹೋಗ್ತಾ ಇದ್ದಾರೆ. ನಿನ್ನ ಕೃಪೆ ಅವ್ರ ಮೇಲೆ ಸದಾ ಇರಲಿ ಅಂತ ಬೇಡ್ಕೋತೀನಿ ದೇವ್ರೆ. ಅವ್ರಿಗೆ ಒಳ್ಳೇದು ಮಾಡು. ಅದೇ ಆರ್ತಿ ತಗೊಳ್ಳೋ. ಏನೋ ಹುಡುಕ್ತಾ ಇದೆಯಾ? ಅಜ್ಜಿ, ಅಮ್ಮ ನಂಗೊಂದು ಕಾರ್ ಕೊಡ್ಸಿದ್ರು, ಅದನ್ನ ಹುಡುಕ್ತಾ ಇದ್ದೀನಿ. ನೀವೇ ಹೇಳಿದ್ರಲ್ಲ ದೇವರಿಗೆ ಏನೋ ಪವರ್ ಇದೆ ಅಂತ, ನೀವು ದೇವರಿಗೆ ಕೇಳಿ ನನ್ನ ಕಾರ್ ಹುಡ್ಕೊಳಕ್ಕೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೇವ್ರಿಗೆ ಬೇರೆ ಏನು ಕೆಲಸನೇ ಇರಲ್ವಾ? ನಿನ್ನ ಆಟದ ಕಾರ್ ಹುಡುಕ್ತಾ ಇರ್ತಾನ ಅವನು. ನಾವೀಗ ಸೂರ್ಯ ಡ್ಯಾಡಿ ಮನೆಗೆ ಹೋಗ್ತಾ ಇದ್ದೀವಲ್ವಾ, ಅಲ್ಲಿಂದ ಬಂದ್ಮೇಲೆ ಹುಡ್ಕೊಡ್ತೀನಿ, ಆಯ್ತಾ? ಅಜ್ಜಿ, ನಿಮಗೇನು ಅರ್ಥ ಆಗಲ್ಲ. ನಾವು ಸೂರ್ಯ ಡ್ಯಾಡಿ ಮನೆಗೆ ಹೋಗ್ತಾ ಇದೀವಲ್ಲ, ಅಲ್ಲೇ ಇರ್ತೀವಿ, ವಾಪಸ್ ಬರಲ್ಲ. ಹೌದಲ್ವಾ? ನನ್ನ ಆದಿಪುಟ್ಟ ಇನ್ಮೇಲೆ ಸೂರ್ಯ ಡ್ಯಾಡಿ ಮನೆಯಲ್ಲೇ ಇರ್ತಾನೆ. ಸರಿ, ನೀನು ಹೋಗಿ ಅಮ್ಮನ ಆರತಿ ತಗೊಳಕ್ ಬರ್ಬೇಕಂತೆ ಅಂತ ಕರಿ ಹೋಗು. ಆರ್ತಿಗೆ ಯಾಕಜ್ಜಿ ಆರ್ತಿ? ತಲೆ ಹರಟೆ, ಹೋಗಮ್ಮನ್ ಕರಿ. ನೀವು ಹುಡುಕಿ ಹುಡುಕಿ. ಆರ್ತಿ, ಆರ್ತಿ, ಅಮ್ಮ ಆರ್ತಿ ತೊಳಕ್ಕೆ ಅಜ್ಜಿ ಕರೀತಿದಾರೆ.
ನಂದಿನ್ನೂ ಸ್ನಾನ ಆಗಿಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳು ಅಜ್ಜಿಗೆ. ಅಜ್ಜಿ ಅಮ್ಮನಿಂದ ಸ್ನಾನ ಆಗಿಲ್ವಂತೆ. ಆರ್ತಿ, ಏನೇ ಇದು ಇನ್ನೂ ರೆಡಿನೇ ಆಗಿಲ್ಲ? ಇವತ್ತು ಸಾಕ್ಷಿ ಬರ್ತ್ಡೇ, ನೆನ್ಪಿದ್ಯಾ? ನೆನಪಿದೆ. ನೀನು ಅದೇ ಅವ್ರ ಮನೆಗೆ ಹೋಗ್ತಾ ಇದ್ದೀರಾ, ಅದಾದ್ರೂ ನೆನ್ಪಿದ್ಯಾ ನಿಂಗೆ? ನೆನಪಿದೆ. ಮತ್ತೆ ಬಟ್ಟೆ ಎಲ್ಲ ಪ್ಯಾಕೆ ಮಾಡ್ಕೊಂಡಿಲ್ಲ ನೀನು? ಬಟ್ಟೆ ಎಲ್ಲ ಯಾಕಮ್ಮ? ಯಾಕೆ ಹೀಗೆ ಹೇಳ್ತಾ ಇದೀಯಾ? ಇನ್ನು ಮುಂದೆ ಅವ್ರ ಮನೇಲಿ ತಾನೇ ಇರೋದು ನೀನು. ನಂದು ಆದಿತ್ಯಂದು ಸಾಕಷ್ಟು ಬಟ್ಟೆ ಅಲ್ಲೇ ಇದೆ. ಸರಿ, ಬೇಗ ಹೊರಡು, ಲೇಟ್ ಆಗತ್ತೆ. ಇಷ್ಟು ದಿನ ಆದ್ಮೇಲೆ ಗಂಡನ ಮನೆಗೆ ಹೋಗ್ತಾ ಇದೀಯಾ, ಸ್ವಲ್ಪನೂ ಸಂಭ್ರಮನೇ ಕಾಣಿಸ್ತಾ ಇಲ್ವಲ್ಲೇ? ಒಂದು 10 ನಿಮಿಷ. ಸ್ಕೂಲಿಗೆ ಟೀಚರಾಗಿ ಹೋಗ್ತಾ ಇದ್ದೀನಲ್ವಾ, ಅದಕ್ಕೆ ಸಿಲೆಬಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಆಮೇಲೂ ಮಾಡ್ಕೋಬೋದಲ್ವಾ? ನಾವು ಅರ್ಧ ಗಂಟೆಯಲ್ಲಿ ಅಲ್ಲಿಲ್ಲ ಅಂದರೆ ಫೋನ್ ಬರೋಕ್ಕೆ ಶುರುವಾಗುತ್ತೆ. ಬೇಗ ರೆಡಿಯಾಗು. ಹಾಂ, ಬೇಗ ರೆಡಿಯಾಗು ಅಂದೆ. ಕಣ್ಣೀರು ತಂತಾನೆ ಹೊರಬಂತೆ, ಕನಸೆಲ್ಲೋ ಕೈ ಜಾರಿ ಮರೆಯಾಯ್ತೆ. ಕಣ್ಣೀರು ತಂತಾನೆ ಹೊರಬಂತೆ. ಪ್ರೆಗ್ನೆಂಟ್ ಆಗೋದಕ್ಕೆ ಗಂಡನೇ ಬೇಕಾ? ಜಾರಿ